So next one, molecular statement. Molecular statement. ಹೇಗೆ ಆಟಮ್ಗಳೆಲ್ಲ ಸೇರಿ ಒಂದು ಮಾಲಿಕ್ಯೂಲ್ ರೆಡಿ ಆಗುತ್ತೋ ಅದೇ ತರ ಆಟಮಿಕ್ ಸ್ಟೇಟ್ಮೆಂಟ್ಗಳೆಲ್ಲ ಸೇರಿ ಏನಾಗ್ತದೆ ಮಾಲಿಕ್ಯುಲರ್ ಸ್ಟೇಟ್ಮೆಂಟ್ ಆಗ್ತದೆ. ದೀಸ್ ಆರ್ ಫಾರ್ಮ್ಡ್ ಬೈ connecting two or more atomic statements using logical operators. ಸೊ ಇವುಗಳನ್ನ ಲಾಜಿಕಲ್ ಆಪರೇಟರ್ಸ್ ನಾವು ಕನೆಕ್ಟಿವ್ಸ್ ಅಂತ ಕೂಡ ಕರಿತೀವಿ. ಕನೆಕ್ಟಿವ್ಸ್ ಓಕೆನಾ. ಫಾರ್ ಎಕ್ಸಾಂಪಲ್ so first example, the sun is shining and the birds are singing. ನೋಡಿ, ಸನ್ ಶೈನಿಂಗು ಮತ್ತೆ ಬರ್ಡ್ಸ್ ಸಿಂಗಿಂಗ್. ಸನ್ ಈಸ್ ಶೈನಿಂಗ್ ಅನ್ನೋದು ಒಂದು ಆಟೋಮಿಕ್ ಸ್ಟೇಟ್ಮೆಂಟು, ಬರ್ಡ್ಸ್ ಆರ್ ಸಿಂಗಿಂಗ್ ಅನ್ನೋದು ಇನ್ನೊಂದು ಆಟೋಮಿಕ್ ಸ್ಟೇಟ್ಮೆಂಟು. ಸೊ ಈ ಎರಡು ಆಟೋಮಿಕ್ ಸ್ಟೇಟ್ಮೆಂಟ್ಗಳು ಆಯಿಂಟ್ ಅನ್ನೋ ಒಂದು ಕನೆಕ್ಟಿವ್ ಇಂದ ಜಾಯಿನ್ ಆಗಿದೆ. ಸೊ ಈ ತರ ಫಾರ್ಮ್ ಆಗಿರೋ ಸೆಂಟೆನ್ಸ್ ನಾವೇನಂತ ಕರಿತೀವಿ, ಮಾಲಿಕ್ಯುಲರ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇಫ್ ಇಟ್ ಈಸ್ ರೈನಿಂಗ್, then the ground is wet. ನೋಡಿ, ಇಲ್ಲಿ ಯೂಸ್ ಆಗಿರುವಂತ ಕನೆಕ್ಟಿವ್ ಯಾವುದಂದ್ರೆ ಇಫ್ ಮತ್ತೆ ದೆನ್. ಸೊ ಇಟ್ ಈಸ್ ರೈನಿಂಗ್ ಅಂಡ್ ದ ಗ್ರೌಂಡ್ ಈಸ್ ವೆಟ್. These are the atomic statement. These are connected by the connectives if and then. So ಈ ತರ ಇರೋ ಸ್ಟೇಟ್ಮೆಂಟ್ ನಾವೇನಂತ ಕರಿತೀವಿ, ಮಾಲಿಕ್ಯುಲರ್ ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ the number is either even or odd. The number is either even, the number is odd. ಸೊ ಇವು ಆಟಮಿಕ್ ಸ್ಟೇಟ್ಮೆಂಟ್. ಸೊ ಯಾವ್ದ್ರಿಂದ ಕನೆಕ್ಟ್ ಆಗಿದೆ ಅಂದ್ರೆ ಆರ್ ಅನ್ನೋ ಕನೆಕ್ಟಿವ್ ಇಂದ ಕನೆಕ್ಟ್ ಆಗಿದೆ. ಸೊ ಈ ತರ ಇರೋ ಸ್ಟೇಟ್ಮೆಂಟ್ ಮಾಲಿಕ್ಯುಲರ್ ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್ ಒನ್, ಇಟ್ ಈಸ್ ನಾಟ್ the case that the number is negative. ಸೊ ಇಲ್ಲಿ ಯೂಸ್ ಮಾಡಿರೋಂಥ ಕನೆಕ್ಟಿವ್ ಯಾವುದು ಅಂತಂದ್ರೆ ನಾಟ್ ಅನ್ನೋ ಕನೆಕ್ಟಿವ್. ಓಕೆನಾ. ಈ ತರ ಒಂದು ಸೆಂಟೆನ್ಸ್ ಅಲ್ಲಿ ಅಥವಾ ಸ್ಟೇಟ್ಮೆಂಟ್ ಅಲ್ಲಿ ಕನೆಕ್ಟಿವ್ಸ್ ಏನಾರ ಯೂಸ್ ಮಾಡಿದ್ರೆ ನಾವು ಅವುಗಳನ್ನ ಏನಂತ ಕರಿತೀವಿ, ಮಾಲಿಕ್ಯುಲರ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಓಕೆನಾ. ಎಸ್.